ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ದ ಗ್ಯಾಲಕ್ಸಿ ಸ್ಪ್ರೆಡ್ ಟ್ಯಾರೋ. ಯಾರ್ಯಾರು ನನ್ನ ವಿಡಿಯೋನ ಲೈಕ್ ಮಾಡ್ತಾ ಇದ್ದೀರಾ, ನನ್ನ ಚಾನೆಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ, ಅವರಿಗೆ ನನ್ನ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ಜನರಲ್ ಕಾರ್ಡ್ ರೀಡಿಂಗ್ ಅಲ್ಲಿ ಇದು ಯಾವುದೇ ರಾಶಿಗೆ ಅನ್ವಯಿಸಲ್ಲ. ಇದು ಎಲ್ಲರಿಗೂ ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಗೆ ಎನರ್ಜೀಸ್ ಮ್ಯಾಚ್ ಆದ್ರೆ ಅದನ್ನ ತಗೊಳ್ಳಿ, ಬೇಡದೇ ಇರೋ ಎನರ್ಜೀಸ್ ನ ಬಿಟ್ಬಿಡಿ, ಬಿಕಾಸ್ ಎನರ್ಜೀಸ್ ಆರ್ ಫ್ಲೂಯಿಡ್. ಇನ್ನು ಇವತ್ತಿನ ರೀಡಿಂಗ್ ಅಲ್ಲಿ ಬರುವ ಕಾರ್ಡ್ಸ್ ನಲ್ಲಿ ಹೆಲ್ತ್ ಕಾರ್ಡ್, ಆರೋಗ್ಯದ ಸಮಸ್ಯೆಯನ್ನ ಕೂಡ ಗುರುತಿಸೋಣ. ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊತೀನಿ. ಮೊದಲನೇ ಕಾರ್ಡ್ ಬಂದಿರೋದು ಕಿಂಗ್ ಆಫ್ ಕಪ್ಸ್, 9 ಆಫ್ ಕಪ್ಸ್, ಹೈ ಪ್ರೀಸ್ಟೆಸ್. ಓಕೆ, ನಿಮ್ ಜೀವನದಲ್ಲಿ ನೀವು ಅನ್ಕೊಂಡಿರುವ ಕಾರ್ಯದಲ್ಲಿ ಪದೇ ಪದೇ ಅಡ್ಡಿ ಆಗ್ತಿರ್ಬಹುದು ಕೆಲವೊಬ್ಬರಿಗೆ. ಆ ಎನರ್ಜಿಯನ್ನ ನಾನು ನೋಡ್ತಾ ಇದ್ದೀನಿ. ಬಿಕಾಸ್ 9 ಆಫ್ ಕಪ್ಸ್ ಬಂದು ಇನ್ನೊಂದು ಕಪ್ ಸೇರಿದ್ರೆ ಅದು ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ, 10 ಆಫ್ ಕಪ್ಸ್ ಆಗುತ್ತೆ. ಬಟ್ ಆ ನಿಮ್ಮ ಒಂದು ವಿಶ್ ಈ ಕಿಂಗ್ ನ ಕೈಲಿರೋದನ್ನ ನಾವು ನೋಡಬಹುದು. ಸೊ ಹಾಗಾಗಿ ನೀವು ಏನೋ ಒಂದು ಅನ್ಕೊಂಡಿರುವ ಕಾರ್ಯದಲ್ಲಿ ಅಡೆತಡೆಗಳನ್ನ ನೀವು ಅನುಭವಿಸ್ತಾ ಇರಬಹುದು ಲೈಫಲ್ಲಿ. ಬಟ್ ಈ 9 ಆಫ್ ಕಪ್ಸ್ ಕೃತಜ್ಞತೆ ಅಥವಾ ತೃಪ್ತಿಯನ್ನ ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ ನಿಮ್ ಜೀವನದಲ್ಲಿ ಏನ್ ಬೇಕು, ಯಾವ್ದು ಬೇಡ, ಯಾವ ವಿಷಯಗಳನ್ನ ತಲೆಗೆ ಹಚ್ಕೋಬೇಕು, ಯಾವ್ದನ್ನ ತಲೆಗೆ ಹಚ್ಕೋಬಾರ್ದು ಅಂತ ಕೂಡ ನೀವು ಡಿಸೈಡ್ ಮಾಡಿರ್ಬಹುದು. ಇನ್ನು ಕೆಲವ್ರಿಗೆ ಹೈ ಪ್ರೀಸ್ಟೆಸ್ ಕಾರ್ಡ್ ನಲ್ಲಿ ನನ್ಗೆ ಚಂದ್ರ ಕಾಣ್ತಾ ಇದ್ದಾನೆ. ನೀವು ನೋಡ್ಬೋದು, ಇಲ್ಲಿ ಕೆಳಗಡೆ ಅಬ್ಸರ್ವ್ ಮಾಡಿದ್ರೆ ಕಾಣಿಸುತ್ತೆ. ಸೊ ಚಂದ್ರ ಇಮೋಷನ್ಸ್ ನ ರೆಪ್ರೆಸೆಂಟ್ ಮಾಡುವಂತಹ ಗ್ರಹ. ನಮ್ಮ ವೇದಿಕ್ ಅಸ್ಟ್ರಾಲಜಿ ಪ್ರಕಾರ ರಾಶಿಗಳನ್ನ ನಿರ್ಧಾರ ಮಾಡೋದು ಚಂದ್ರಗ್ರಹದ ಮೇಲೆ. ಕೆಲವೊಬ್ರಿಗೆ ನಿಮ್ ಮನಸ್ಸಿನಲ್ಲಿ ತೃಪ್ತಿ ಕಂಡ್ಕೊಳ್ಳೋದು, ಅದ್ ನೀವು ಮಾಡುವಂತಹ ಕೆಲಸದಲ್ಲಾಗಿರ್ಬಹುದು. ಬಿಕಾಸ್ ಕಿಂಗ್ ಆಫ್ ಕಪ್ಸ್ ನಿಮ್ಮ ಮನಸ್ಸಿನ ಚಂಚಲ ಒಳಗಾಗ್ದಿರೋ ತರ ಗ್ರೌಂಡೆಡ್ ಎನರ್ಜಿಯಲ್ಲಿ ಕಿಂಗ್ ಆಫ್ ಕಪ್ಸ್ ಇದೆ. ಸೊ ಜನರಲ್ ಆಗಿ ಜೀವನ ಅಂದ್ರೆ ಹಾಗೆ ಅಲ್ವಾ, ದೇವರು ಮನುಷ್ಯನಿಗೆ ಎಲ್ಲಾ ಆಸೆಗಳನ್ನ ಈಡೇರ್ಸ್ಬಿಟ್ರೆ ಲೈಫ್ ನಲ್ಲಿ ಒಂದು ವ್ಯಾಲ್ಯೂ ಹೊರಟೋಗ್ಬಿಡುತ್ತೆ, ಲೈಫ್ಗಿರೋ ವ್ಯಾಲ್ಯೂ. ಸೊ ನಿಮ್ ಜೀವನದಲ್ಲಿ ಆಸೆ ಅಥವಾ ಕೊರತೆಯನ್ನ ಈ ಕಿಂಗ್ ಆಫ್ ಕಪ್ಸ್ ಹಿಡಿದುಕೊಂಡಿರೋದನ್ನ ನಾನು ನೋಡ್ತಾ ಇದ್ದೀನಿ. ಇನ್ನು ನೀವು ಸಹ ಜೀವನದಲ್ಲಿ ಏನೇ ಕಷ್ಟ ಬಂದ್ರು ಅಥವಾ ಕರೆಂಟ್ ಸಿಚುವೇಶನ್ ಅಲ್ಲಿ ಏನೇ ಅನುಭವಿಸ್ತಾ ಇದ್ರು, ನಿಮ್ಮ ಭಾವನೆಗಳನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇರೋದನ್ನ ಇದನ್ನ ಈ ಕಾರ್ಡ್ಸ್ ನಲ್ಲಿ ನೋಡ್ಬೋದು. ಬಿಕಾಸ್ ಹೈ ಪ್ರೀಸ್ಟೆಸ್ ಬಂದಿದೆ. ಓಕೆ, ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಕಿಂಗ್ ಆಫ್ ಸೋರ್ಟ್ಸ್ ಇದೆ, 10 ಆಫ್ ಸೋರ್ಟ್ಸ್ ಮತ್ತು 8 ಆಫ್ ಕಪ್ಸ್ ಬಂದಿದೆ. ಓಕೆ, ಇದು ಜನರಲ್ ಆಗಿ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಅಂತ ನಾನು ರೀಡ್ ಮಾಡ್ತೀನಿ. ಇನ್ ಕೆಲವ್ರಿಗೆ ಯಾವುದೇ ಸಿಚುವೇಶನ್, ಪಾಸ್ಟ್ ಸಿಚುವೇಶನ್ ಕೂಡ ಆಗಿರಬಹುದು. ಇದೊಂದು ಜನರಲ್ ರೀಡಿಂಗ್ ಆಗಿದೆ. ನಿಮ್ಮ ಲೈಫ್ ನಲ್ಲಿ ಯಾವುದೋ ಒಂದು ಕಹಿ ಘಟನೆ ಅಥವಾ ನೆನಪುಗಳು ಬಗ್ಗೆ ಡಿಸ್ಕಷನ್ ಆಗ್ತಿರಬಹುದು. ಕಹಿ ಘಟನೆ ನಿಮ್ ಜೀವನದಲ್ಲಿ ಏನ್ ನಡೆದಿದೆ ಅದ್ರ ಬಗ್ಗೆ ಡಿಸ್ಕಷನ್ ಆಗ್ತಿರ್ಬಹುದು. ಅಥವಾ ನೀವು ಒಬ್ಬಂಟಿಗರಾಗಿದ್ದಾಗ ಆ ನೆನಪುಗಳು ನಿಮ್ಗೆ ಕಾಡ್ತಿರೋದನ್ನ 10 ಆಫ್ ಸೋರ್ಟ್ಸ್ ಮುಖಾಂತರ ನಾವು ನೋಡ್ಬಹುದು. ಇನ್ ಕೆಲವರು ನನ್ಗೆ ಯಾಕೆ ಈ ತರ ಆಗ್ತಾ ಇದೆ ಅಂತ ದುಃಖ ಪಡ್ತಿರ್ಬೋದು. ಕಿಂಗ್ ಆಫ್ ಸೋರ್ಟ್ಸ್ ಮತ್ತೆ 10 ಆಫ್ ಸೋರ್ಟ್ಸ್ ಇರೋದ್ರಿಂದ ಬುದ್ಧಿ ಮತ್ತು ಮನಸ್ಸಿನ ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಈ ಸಮಯದಲ್ಲಿ ಅಂತ ಏಂಜಲ್ಸ್ ನಿಮ್ಗೆ ಗೈಡ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರಿಗೆ ಕೆಲವೊಂದು ನಿಮ್ಮ ಕ್ಷೇತ್ರದಲ್ಲಿ ಯಾವುದೇ ವಿಚಾರವಾಗಿ ಅಡ್ಜಸ್ಟ್ಮೆಂಟ್ ಅಥವಾ ಕೊಲಾಬರೇಷನ್ಗೆ ಬಂದಿರಬಹುದು, ಟಾಪಿಕ್ ಅಥವಾ ಕಾಂಪ್ರಮೈಸ್ ಮಾಡ್ಕೊಳ್ಳುವ ಸಂದರ್ಭ ಬಂದಿರಬಹುದು. ಅದೇನ್ ಬೇಕಾರಾಗಿರ್ಬೋದು, ರಿಲೇಶನ್ಶಿಪ್, ಜಾಬ್ ಅಥವಾ ಯಾವುದೇ ಕ್ಷೇತ್ರಕ್ಕೆ ಅದು ಅನ್ವಯ ಆಗತ್ತೆ. 8 ಆಫ್ ಕಪ್ಸ್ ಇಂಡಿಕೇಟ್ ಮಾಡೋದೇನಂದ್ರೆ ಯಾವುದೇ ಒಂದು ಕಹಿ ಘಟನೆ ನಿಮ್ಮ ಜೀವನದಲ್ಲಿ ನಡಿಬೇಕಿತ್ತು, ಅದು ಆಗೋಗಿದೆ. ಈಗ ನಿಮ್ಗೆ ಕೆಲವೊಬ್ಬರಿಗೆ ಆ ಘಟನೆ ಅಥವಾ ಕಹಿ ನೆನಪುಗಳನ್ನ ನೆನ್ಸ್ಕೊಳ್ಳೋದು ಕೂಡ ಇಷ್ಟ ಇಲ್ಲ, ಬೇಸತ್ ಹೋಗಿದ್ದೀರಾ ಅನ್ನುವಂತ ಎನರ್ಜಿಯನ್ನ ಇಂಡಿಕೇಟ್ ಮಾಡ್ತಾ ಇದೆ. ನಾವು ಹೇಳ್ತೀವಲ್ಲ, ಆ ಕಡೆ ತಲೆನೂ ಹಾಕಲ್ಲಪ್ಪ, ಆ ತರ ಭಾವನೆಯನ್ನ ರೆಪ್ರೆಸೆಂಟ್ ಮಾಡುವಂತಹ ಕಾರ್ಡ್ ಇದು. ಬಟ್ ಕಿಂಗ್ ಆಫ್ ಸೋರ್ಟ್ಸ್ ಇಲ್ಲಿ ಇರೋದ್ರಿಂದ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀರಾ ಬೇರೆಯವ್ರ ಹತ್ರ. ನನ್ಗೆ ಹಂಗಾಗ್ಬಿಟ್ಟಿತ್ತು ಅಂತ ಪದೇ ಪದೇ ಡಿಸ್ಕಷನ್ ಮಾಡೋಂಥದ್ದು, ಅಥವಾ ನೀವು ಒಬ್ಬರೇ ಇದ್ದಾಗ ಅದ್ರ ಬಗ್ಗೆ ನೆನ್ಪು ಮಾಡ್ಕೊಂಡು ಕೋಪ ಮಾಡ್ಕೊಳ್ಳೋಂಥದ್ದಾಗಿರ್ಬೋದು. ಅಂಡ್ ಕಿಂಗ್ ಆಫ್ ಕಪ್ಸ್, ಕಿಂಗ್ ಆಫ್ ಸೋರ್ಟ್ಸ್ ಎರಡು ಒಟ್ಟಿಗೆ ಬಂದಿರೋದ್ರಿಂದ ನಿಮ್ಗೆ ಜೀವನದಲ್ಲಿ ಇಮೋಷನಲ್ ಗೈಡೆನ್ಸ್ ಬೇಕಾಗಿದೆ ಅಂತ ಏಂಜಲ್ಸ್ ಗುರುತಿಸ್ತಾ ಇದ್ದಾರೆ. ನಿಮ್ಮ ಕ್ಲೋಸ್ಡ್ ಒನ್ಸ್ ಅವರಿಂದ ಆಗಿರ್ಬೋದು, ನಿಮ್ಮ ಅಪ್ಪ ಅಮ್ಮ, ಕ್ಲೋಸ್ ಫ್ರೆಂಡ್ಸ್, ಚಿಕ್ಕ ಮಕ್ಕಳು ಕೂಡ ಆಗಿರ್ಬೋದು ಮನೆಯಲ್ಲಿರುವಂಥವ್ರು, ಅಥವಾ ಆನಿಮಲ್ಸ್, ಸೊ ದಟ್ ನೀವು ಈ ನೋವಿನಿಂದ ಹೀಲ್ ಆಗೋ ತರ
ಆನಿಮಲ್ಸ್ ಒಂದು ಬೆಸ್ಟ್ ಮೆಡಿಸಿನ್ ಅಂತಾನೆ ಹೇಳ್ಬೋದು. ಸಾಕು ಪ್ರಾಣಿಗಳು ಹಿಂತಿರುಗಿ ಮನುಷ್ಯನಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಆ ಪ್ರಾಣಿಗಳು, ಆತರ ಜೀವಿಗಳವು. ಅದರೊಂದಿಗೆ ಕಾಲ ಕಳೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಮನುಷ್ಯ ತನ್ನ ಜೀವನದಲ್ಲಿ ಅತಿ ಕಷ್ಟದ ದಿನಗಳಲ್ಲಿ ಮರೆಯಲು ಸಾಧ್ಯ ಇಲ್ಲ. ಆದ್ರೆ ಅದನ್ನ ಪಾಠವಾಗಿ ಕಲಿತು ಮುಂದೆ ಅದು ಮಾಡಿರೋ ತಪ್ಪು ಮರುಕಳಿಸಿದ ಹಾಗೆ ನೀವು ಜೀವನವನ್ನ ನಡೆಸ್ಬೇಕಲ್ವಾ. ಆದಷ್ಟು ಪ್ರೆಸೆಂಟ್ ಸಿಚುಯೇಷನ್ ನಲ್ಲಿ ಜೀವನ ನಡೆಸಿ ಹಿಂದೆ ಆಗೋಗಿರೋ ಘಟನೆ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಅಂಡ್ ನಿಮ್ಮ ಫ್ಯೂಚರ್ ಕಾರ್ಡ್ಸ್ ಬಂದು ಜಸ್ಟಿಸ್, ಏಸ್ ಆಫ್ ವಾಂಡ್ಸ್, ವೀಲ್ ಆಫ್ ಫಾರ್ಚೂನ್. ಈ ಏಸ್ ಆಫ್ ವಾಂಡ್ಸ್ ನಿಮ್ಮ ಜೀವನಕ್ಕೆ ನಿಮ್ಗೆ ಒಂದು ಬ್ಯಾಲೆನ್ಸ್ ತಂದು ಕೊಡುವಂತಹ ಕೆಲಸ ಮಾಡುತ್ತೆ. ಇಮೋಷನಲ್ ಬ್ಯಾಲೆನ್ಸ್ ಅನ್ನ ತಂದು ಕೊಡುವಂತಹ ಕೆಲಸ ಮಾಡುತ್ತೆ. ಯಾವುದೇ ಏಸ್ ಕಾರ್ಡ್ ನೀವು ನೋಡಿದಾಗ ಇದು ಹೊಸ ದಾರಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಮೋಡದ ಒಳಗಿನ ಕೈ ಚಿತ್ರವನ್ನ ಬರ್ದಿರ್ತಾರೆ. ಏನಕ್ಕೆ ಅಂದ್ರೆ ಈ ಹೊಸ ದಾರಿ ಕಂಡುಹಿಡಿಯೋದು ಬೇಕಾಗಿರೋದು ನಿಮ್ಮ ಕರ್ತವ್ಯ. ಬಟ್ ಏಂಜಲ್ಸ್ ಆ ಬಾಗಿಲು ತೆರೆದಿರೋದ್ರನ್ನ ನಮ್ಮ ಟ್ಯಾರೆಟ್ ಕಾರ್ಡ್ ಮುಖಾಂತರ ತೋರಿಸ್ತಾರೆ. ಬಟ್ ಆ ಆಪರ್ಚುನಿಟಿನ ತಗೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ನೀವು ನೋಡ್ಬೋದು, ಏಸ್ ಆಫ್ ಪೆಂಟಿಕಲ್ಸ್ ಆಗಿರ್ಬೋದು, ಏಸ್ ಆಫ್ ಕಪ್ಸ್ ಆಗಿರ್ಬೋದು, ಏಸ್ ಆಫ್ ವಾಂಡ್ಸ್ ಎಲ್ಲಾನು ಮೋಡದ ಒಳಗಿನ ಕೈ ಹಿಡಿದಿರುವಂತಹ ಚಿತ್ರದಲ್ಲಿರುತ್ತೆ. ಸೊ ಏಂಜಲ್ಸ್ ಯಾವುದೇ ಒಂದು ಬಲವಂತವನ್ನ ಮಾಡೋದಿಲ್ಲ. ಸೊ ಅದು ಆಪರ್ಚುನಿಟಿ ತಗೊಳ್ಳುವಂಥದ್ದು ನಿಮ್ಮ ಕೈಗೆ ಬಿಟ್ಟಿದ್ದು. ಬಟ್ ನಿಮ್ ಪಾಸ್ಟ್ ನಲ್ಲಿ ಆಲ್ರೆಡಿ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಮತ್ತೆ 9 ಆಫ್ ಕಪ್ಸ್ ಇರೋದ್ರಿಂದ ನಿಮ್ಗೆ ಇರೋದ್ರಲ್ಲಿ ತೃಪ್ತಿ ಕಾಣೋದು ಗೊತ್ತಿದೆ. ನಿಮ್ಮ ಆನಂದಕ್ಕೆ ಕೋಟಿ ಕೋಟಿ ಹಣನೇ ಬೇಕು ಅಂತ ಏನಿಲ್ಲ. ಬ್ಯೂಟಿಫುಲ್ ಎನರ್ಜಿ ಇದು, ಈ ಎರಡು ಕಿಂಗ್ ಆಫ್ ಕಪ್ಸ್ ಮತ್ತೆ 9 ಆಫ್ ಕಪ್ಸ್. ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ. ಒಂದ್ ಸ್ವಲ್ಪ ಧೈರ್ಯ ತುಂಬುವವ್ರು ಬೇಕಷ್ಟೇ ಈ ಸಮಯದಲ್ಲಿ, ಸದ್ಯದ ಪರಿಸ್ಥಿತಿಯಲ್ಲಿ ಅನ್ನೋದನ್ನ ನಾವು ಇಲ್ಲಿ ನೋಡಬಹುದು. ಅಂಡ್ ವೀಲ್ ಆಫ್ ಫಾರ್ಚೂನ್ ಮತ್ತೆ ಜಸ್ಟಿಸ್ ಇರೋದ್ರಿಂದ ಈ ಎರಡು ಕಾರ್ಡ್ಸ್ಗಳು ನೀವು ಯಾವಾಗ ನೀವು ಧೈರ್ಯ ತಗೊಂಡು ಮುನ್ನುಗ್ತೀರಾ ಆಗ ನಿಮ್ಮನ್ನ ನೀವು ಅಕ್ಸೆಪ್ಟ್ ಮಾಡ್ಕೋತೀರಾ. ಮುಂದೆ ಹೋಗೋದು ಸುಲಭ ಆಗತ್ತೆ. ಏನೇ ಆದ್ರೂ ಚಕ್ರ ಮುಂದಕ್ಕೆ ಸಾಗತ್ತೆ, ಮುಂದೆ ಸಾಗಕ್ ಶುರು ಆಗತ್ತೆ. ಇದು ಮೇಜರ್ ಅರ್ಕಾನಾ ಕಾರ್ಡ್. ಸೊ ಆ ಆಶಾ ಕಿರಣದ ಹೊಸ ಅವಕಾಶವನ್ನ ಕಂಡು ಹಿಡಿದುಕೊಳ್ಳಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಓವರ್ ಆಲ್ ನಿಮ್ಮ ರೀಡಿಂಗ್ ಅಲ್ಲಿ ಚಂದ್ರಗ್ರಹ ತುಲಾ ರಾಶಿ ಎನರ್ಜಿ ಇದೆ ಹಾಗೂ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ನಿಮ್ಗೊಂದು ಗೈಡೆನ್ಸ್ ನ ಅವಶ್ಯಕತೆ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ಏಂಜಲ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ನಾನ್ ಹೇಳೋದೇನಂದ್ರೆ, ಮೆಡಿಟೇಷನ್ ಮಾಡಿ, ಬುಕ್ಸ್ ಓದಿ, ಪ್ರಾಣಿಗಳ ನಡುವೆ ಕಾಲ ಕಳೀರಿ, ಸಾಕು ಪ್ರಾಣಿಗಳ ನಡುವೆ. ನೀವು ಬೇಗ ಈ ಏಸ್ ಆಫ್ ವಾಂಡ್ಸ್ ಕಂಡು ಹಿಡಿಯಲು ಅದು ಸಹಾಯ ಮಾಡುತ್ತೆ. ಅಂಡ್ ನಿಮ್ ಜೀವನದಲ್ಲಿ ಎಷ್ಟೇ ದೊಡ್ಡ ಫೇಲ್ಯೂರ್ ಹೊಂದಿದ್ರು ಪುನಃ ಹೊಸ ದಾರಿಯನ್ನ, ಹೊಸದಾಗಿ ಜೀವನವನ್ನ ಶುರು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಕಥೆಯನ್ನ ಪುನಃ ಹೊಸ ಪುಟಗಳಲ್ಲಿ ಬರೆಯೋದಕ್ಕೆ ಶುರು ಮಾಡಿ. ಇನ್ನು ಈ ಕಾರ್ಡ್ಸ್ ನಲ್ಲಿ ಯಾವ್ಯಾವ ಹೆಲ್ತ್ ಕಾರ್ಡ್ಸ್ ಬಂದಿದೆ, ಹೈ ಪ್ರೀಸ್ಟೆಸ್ ಇದು ಯಾವ ಹೆಲ್ತ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಹಿಡನ್ ಹೆಲ್ತ್ ಇಶ್ಯೂಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಮಹಿಳೆಯರಿಗೆ ಹಾರ್ಮೋನಲ್ ಇಶ್ಯೂಸ್, PCOD, PCOS, ಥೈರಾಯ್ಡ್, ಹಿಡನ್ ಪ್ರೆಗ್ನೆನ್ಸಿಯನ್ನ ಕೂಡ ಒಂದೊಂದ್ಸತಿ ರೆಪ್ರೆಸೆಂಟ್ ಮಾಡುತ್ತೆ. ಎಲ್ಲರಿಗೂ ಅನ್ವಯಿಸಲ್ಲ. ಫಿಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ಸ್ಗೆ ಸಂಬಂಧಪಟ್ಟ ತೊಂದರೆಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ಮೇಲ್ ವ್ಯೂವರ್ಸ್ ಆಗಿದ್ರೆ ಅವರ ಗುಪ್ತಾಂಗದ ಸಮಸ್ಯೆಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ಜಸ್ಟಿಸ್ ಇರೋದ್ರಿಂದ ಇದು ಯಾವುದೇ ರೀತಿಯ ಸರ್ಜರಿಯನ್ನ ರೆಪ್ರೆಸೆಂಟ್ ಮಾಡತ್ತೆ. ಬೆನ್ನು ಆಗಿರ್ಬೋದು ಅಥವಾ ಯಾವುದೇ ಈಸಿಯಾಗಿ ಕ್ಯೂರ್ ಆಗುವಂತಹ ಕಾಯಿಲೆಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಜೀರ್ಣಶಕ್ತಿ ಕಡಿಮೆ ಆಗಿರೋದನ್ನ ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ವೀಲ್ ಆಫ್ ಫಾರ್ಚೂನ್ ಇದು ಅಷ್ಟೇ ಟೆಂಪರರಿ ಕಾಯಿಲೆಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಹಾರ್ಮೋನಲ್ ಇಶ್ಯೂ, ಬ್ಲಡ್ ಪ್ರೆಷರ್ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಇಶ್ಯೂ ಮತ್ತೆ ಆಂಗ್ಸೈಟಿ, ಈ ತರದ ಹೆಲ್ತ್ ಇಶ್ಯೂಗಳನ್ನ ರೆಪ್ರೆಸೆಂಟ್ ಮಾಡುವಂತಹ ಕಾರ್ಡ್ ಆಗಿದೆ ಈ ಮೂರು. ಸೊ ಏನೇ ನಿಮ್ಗೆ ತೊಂದರೆ ಇದ್ರು, ಸಣ್ಣ ಪುಟ್ಟ ಸಿಂಟಮ್ಸ್ ಇದ್ರು ಬೇಗ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ, ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಇವತ್ತಿನ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.